नमस्कार, स्वागत है आप सभी दर्शकों का। मैं हूं सानिया। आइए देखते हैं आज की ताजा खबर। ಎಲ್ಲರಿಗೂ ನಮಸ್ಕಾರ। ವಿಜಯಪುರ ನಗರದ ಮಹಾಜನತೆಗೆ ಏನು ಜನ ಕಷ್ಟ ಅನುಭವಿಸ್ತಾ ಇದ್ದಾರ, ಆ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರು ವಿಶೇಷ ವಿಜಯಪುರ ನಗರದಲ್ಲಿ ಏನಾದರೂ ಒಂದು ಬದಲಾವಣೆ ಆಗಬೇಕು, ಬದಲಾವಣೆ ತರಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ। ಆದರೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ವಿಜಯಪುರ ನಗರದ ಆಟೋ ರಿಕ್ಷಾ ಚಾಲಕರು, ವಿಶೇಷವಾಗಿ ಆಟೋ ರಿಕ್ಷಾ ಚಾಲಕರು ಮಾಲೀಕರು, ಇವ್ರ ಜೊತೆಗೆ 5-6 ಯೂನಿಯನ್ ಇರುವುದರಿಂದ ಯೂನಿಯನ್ನವರೇ ಬೇರೆ ಬೇರೆ ಡೈವರ್ಟ್ ಮಾಡುವಂತ ಕೆಲಸ ಆಗ್ತಾ ಇದೆ। ಇದರಿಂದ ಆಟೋ ಚಾಲಕರು ಮಾಲೀಕರು ಕಷ್ಟ ಅನುಭವಿಸ್ತಾ ಇದ್ದಾರೆ। ಬರೀ ಆಟೋ ಚಾಲಕರು ಮಾತ್ರ ಅಲ್ಲ, ವಿಜಯಪುರ ನಗರದ ಓಡಾಡುವ ಜನರಿಗೂ ಕಷ್ಟ ಅನುಭವಿಸ್ಬೇಕಾಗ್ತಾ ಇದೆ। ಆ ನಿಟ್ಟಿನಲ್ಲಿ ನಾನು ಇವತ್ತು ಮಾನ್ಯ DSP ಸಾಹೇಬ್ರ ಜೊತೆಗೆ ಈಗಾಗಲೇ ತಾವು ನೋಡಿದ್ರಿ ವಿಜಲ್, ನಾನು ಮಾತಾಡಿದ್ದೀನಿ, ಕೆಲವೊಂದು ಬದಲಾವಣೆ ಆಗಬೇಕಾಗಿದೆ। ವಿಶೇಷವಾಗಿ ವಿಜಯಪುರ ನಗರದ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಅಂತ ನಾವು ಮೊದಲು ಗುರುತಿಸ್ತಿದ್ದೀವಿ, ಈಗ ಕಿತ್ತೂರು ರಾಣಿ ಚೆನ್ನಮ್ಮ ಬಸ್ ಸ್ಟ್ಯಾಂಡ್ ಅಂತ ನೇಮಕ ಆಗಿದೆ। ಒಟ್ಟಾರೆ ಈ ಲಲಿತ್ ಮಹಲ್ ಹೋಟೆಲ್ ಇಂದ ಅದು 2 ಆಗಿದೆ, ಅದು 2 ತೆಗೆದು ಹಾಕಿ ಒನ್ ವೇ ಮಾಡಬೇಕು। ಯಾಕೆಂದ್ರೆ ಅಲ್ಲಿ ಟ್ರಾವೆಲ್ಸ್ ಕೂಡ ಇರ್ತಾವ, ಆ ಟ್ರಾವೆಲ್ಸ್ ಇರೋದ್ರಿಂದ ಜನರಿಗೆ ಸಾಕಷ್ಟು ಕಷ್ಟ ಅನುಭವಿಸ್ಬೇಕಾಗತ್ತೆ, ಜನಾನೇ ಇಲ್ಲಿ ಬಡಿದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ, ನಾವು ನೋಡ್ತಾ ಇದ್ದೀವಿ। ನಾನು ಕೂಡ ಪಾರ್ಟ್ ಟೈಮ್ ನಾನು ಡಿಪಾರ್ಟ್ಮೆಂಟ್ ಜೊತೆಗೆ ಸೇರಿ ಕೆಲಸ ಮಾಡ್ತಾ ಇರ್ತೀನಿ। ಒಟ್ಟಾರೆ ಹೇಳ್ಬೇಕಾದ್ರೆ ವಿಜಯಪುರ ನಗರದಲ್ಲಿ ಬದಲಾವಣೆ ಆಗ್ಬೇಕು ಅಂತಂದ್ರೆ ಈ ಸೌತ್ ಗೇಟ್ ಸಿಗ್ನಲ್ ಅಂತ ಇದೆ, ಆ ಸಿಗ್ನಲ್ ಅಲ್ಲಿ ಫ್ರೀ ಲೆಫ್ಟ್ ಹೋಗಕ್ ಆಗ್ತಾ ಇಲ್ಲ। ಆ ಉದ್ದೇಶ ಇಟ್ಕೊಂಡು ನಾನು ಇವತ್ತು ಒಂದು ಸಲಹೆ ಕೊಟ್ಟಿದ್ದೀನಿ ಡಿಪಾರ್ಟ್ಮೆಂಟಿಗೆ। ಆ ಪ್ರಕಾರ ಜೂನ್ ತಿಂಗಳಲ್ಲಿ SP ಸಾಹೇಬರಿಗೆ ನಾನು ಹೇಳಿದ್ದೆ, ಏನು ಒಂದು ವರ್ಕ್ಶಾಪ್ ಮಾಡೋಣ ಆಟೋ ಚಾಲಕರು ಮಾಲೀಕರನ್ನ ಕರೆಸಿ ಅಂತ। ವರ್ಕ್ಶಾಪ್ ಮೀನ್ಸ್ ಏನು ಕಾನೂನು ತರಬೇತಿ ಸಲಹೆ ಕೊಡಬೇಕು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ ತಿಳಿಸೋಣ। ಯಾಕೆಂದ್ರೆ ನನ್ನ ಉದ್ದೇಶ ಎಲ್ಲರಿಗೆ ಅಲ್ಲೇ ಸೇರಿಸಿದ್ರೆ ಅವಾಗ ಒಂದಾಗ್ಲಿಕ್ಕೆ ಸಾಧ್ಯ, ಯೂನಿಯನ್ ಮಾಡ್ಲಿಕ್ಕೆ ಸಾಧ್ಯ। ಆ ನಿಟ್ಟಿನಲ್ಲಿ ನಾನು ಮಾತಾಡಿದ್ದೆ SP ಸಾಹೇಬ್ರ ಜೊತೆಗೆ, ಆಗಸ್ಟ್ ತಿಂಗಳಲ್ಲಿ ಅಥವಾ ಜನವರಿ ತಿಂಗಳಲ್ಲಿ ಮಾಡೋಣ ಅಂತ ಹೇಳಿದ್ದೆ ನಾನು। ಅದು ಕೂಡ ಇವತ್ತು ನಾನು ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ। ಆ ಮಾತು ಒಂದು ವರ್ಕ್ಶಾಪ್ ಮಾಡಿ, ಅಂದ್ರೆ ತಿಳುವಳಿಕೆ ಕೊಟ್ಟು ಇವರಿಗೆ ಒಂದು ಫೆಸಿಲಿಟಿನೂ ಬೇಕು। ಆಟೋ ಸ್ಟ್ಯಾಂಡ್ ಎಲ್ಲಿ ಇದೆ ಅಲ್ಲೇ ಅವರಿಗೆ ಬ್ಯಾಸ್ಗೆಯಲ್ಲಿ ಕುತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಬೇಕು। ಅದರ ಬಗ್ಗೆನೂ ನಾವು ಪಾಲಿಟಿಷಿಯನ್ ಇಂದ ಯಾವುದೋ ಒಂದು ಫಂಡ್ ಇದೆ, MLA ಫಂಡ್ ಇದೆ, ಅದರಲ್ಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಫಂಡ್ ಅಲ್ಲಿ ಆಟೋ ಚಾಲಕರಿಗೆ ಒಂದು ಅನುಕೂಲತೆ ಮಾಡಿ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾನು ಒಂದು ಲೆಟರ್ನು ಡ್ರಾಫ್ಟಿಂಗ್ ಮಾಡಿದ್ದೀನಿ। ನಾನು ಇನ್ನೇನು ಕೇಳ್ತಾ ಇದ್ರಿ ಕೇಳಿ। ಮಾನ್ಯ SP ಸಾಹೇಬ್ರಿಗೆ ನಂದು ಒಂದು ವಿನಂತಿ ಏನು ಅಂತಂದ್ರೆ, ವಿಜಯಪುರ ನಗರದಲ್ಲಿ ಆಟೋ ಯೂನಿಯನ್ 7 ಯೂನಿಯನ್ ಇದಾವು, ಒಟ್ಟಾರೆ 6 ಯೂನಿಯನ್ ಇದ್ದಿರ್ಬೋದು। ಸೊ ಎಲ್ಲ ಯೂನಿಯನ್ ಸದಸ್ಯರಿಗೆ, ಮುಖಂಡರಿಗೆ, ಚಾಲಕರಿಗೆ ಒಂದು ಕಡೆ ಸೇರಿಸಿ ಒಂದು ವರ್ಕ್ಶಾಪು ಒಂದು ಚರ್ಚೆ ಮಾಡಿ ಒಟ್ಟಾರೆ ಒಂದು ಯೂನಿಯನ್ ಆಗುವಂತೆ ಒಂದು ಸಲಹೆಯನ್ನು ಅಭಿಪ್ರಾಯವನ್ನು ತಿಳ್ಕೊಂಡು ಮುಂದಿನ ದಿನದಲ್ಲಿ ಒಂದು ಅನುಕೂಲ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ಬೋದು। ವಿಶೇಷ ಆಟೋ ರಿಕ್ಷಾ ಚಾಲಕರಿಗೆ ನಾನು ಒಂದು ಮನವಿಯನ್ನು ಮಾಡ್ಕೊಂತೀನಿ, ಏನು SP ಸಾಹೇಬರು ನಿಮ್ಮ ಪರವಾಗಿ, ಈ ಜನರ ಪರವಾಗಿ, ವಿಜಯಪುರ ನಗರದ ಜನರ ಪರವಾಗಿ ಅವರು ಏನು ಮಾಡ್ತಾ ಇದ್ದಾರೆ, ಒಳ್ಳೇದು ಮಾಡ್ತಾ ಇದ್ದಾರೆ। ಅವರು ಏನು ನಿಮಗೆ ಒಂದು ಸಲಹೆ ಕೊಟ್ಟಿದ್ದಾರೆ ಮೊನ್ನೆ, ಆ ಥರ ನೀವು ಒಂದು
ಡಿಸಿಪ್ಲಿನ್ ಅನ್ನು ಮೇಂಟೈನ್ ಮಾಡಿ ರೂಲ್ ಅನ್ನು ಫಾಲೋ ಮಾಡ್ಕೋತ ಹೋದ್ರೆ ಆಟೋ ರಿಕ್ಷಾ ಚಾಲಕರಿಗೆ ಒಂದು ಒಳ್ಳೇದು ಹೆಸರಾಗುತ್ತೆ. ಆಟೋ ರಿಕ್ಷಾ ಚಾಲಕರದ ಹೆಸರಾಗುತ್ತೆ. ವಿಜಯಪುರ ನಗರದ ಆಟೋ ರಿಕ್ಷಾ ಚಾಲಕರು ಉತ್ತಮ ಚಾಲಕರು ಅಂತ ಅನ್ನಿಸ್ಕೋಬೇಕು ಆದ್ರೆ ನೀವು ಕಡ್ಡಾಯವಾಗಿ ರೂಲ್ ಫಾಲೋ ಮಾಡಿ. ಇಷ್ಟೇ ನಾನು ಕೇಳ್ತಾ ಇದ್ದೀನಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।